ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಥ್ರೆಡ್ ಆ್ಯಂಡ್ ನೀಡಲ್. ಈ ವಿಡಿಯೋದಲ್ಲಿ ನಿಮಗೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಬಗ್ಗೆ ಹೇಳ್ತಾ ಇದ್ದೀನಿ, ಸ್ಟಿಚಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ಮ್ಯಾಜಿಕ್ ಸ್ಟಿಚ್ ಅಂತ ಹೇಳ್ತೀವಿ, ಅಥವಾ ಡಬಲ್ ಕಲರಲ್ಲಿ ಚೈನ್ ಸ್ಟಿಚ್ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಈ ರೀತಿ ಸಿಲ್ಕ್ ಥ್ರೆಡ್ನ 2 ಕಲರ್ ಯೂಸ್ ಮಾಡಿದ್ದೀನಿ ನಾನು. ಹಾಗೆ ನೀವು ಫಸ್ಟ್ ವೀಡಿಯೋ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಹ್ಯಾಂಡ್ ಎಂಬ್ರಾಯ್ಡ್ರಿ ಅಂತ, ಅಲ್ಲೋಗಿ ವಾಚ್ ಮಾಡಿ ಯಾವ ರೀತಿ ಫ್ರೇಮ್ ಫಿಕ್ಸ್ ಮಾಡ್ಕೊಳ್ಳೋದು ಅಂತ ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ಅದು ವಾಚ್ ಮಾಡಿಕೊಂಡು ಆಮೇಲೆ ಈ ವಿಡಿಯೋನ ವಾಚ್ ಮಾಡಿ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ನೋಡಿ, ಈ ರೀತಿ ಸಿಲ್ಕ್ ಥ್ರೆಡಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ನಿಮಗೆ ಬ್ಲೌಸ್ಗೆಲ್ಲ ಮಾಡಬೇಕಾದ್ರೆ ಪ್ಲೇನ್ ಬ್ಲೌಸ್ಗೆಲ್ಲ ಫುಲ್ಲು ಶೈನಿಂಗ್ ಆಗಿರುತ್ತೆ, ಹಾಗೆ ವರ್ಕು ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಸಿಲ್ಕ್ ಥ್ರೆಡಲ್ಲಿ ಸಪ್ರೇಟಾಗಿ ನೀವು ಈ ಥರ ಥ್ರೆಡ್ 2 ಕಲರಲ್ಲಿ ಥ್ರೆಡ್ ತೊಗೊಂಡು ಈ ಥರ ನಾಟ್ ಮಾಡ್ಕೊಳ್ಳಿ. ಓಕೆನಾ? ಸಿಂಗಲ್ ಥ್ರೆಡ್ ತೊಗೊಳ್ಳಿ, ಈಚ್ ಕಲರಲ್ಲಿ ಸಿಂಗಲ್ ಥ್ರೆಡ್ ತೊಗೊಂಡು ಈ ರೀತಿ 2 ಸೇರಿಸಿ ನಾಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ಅದಾದಮೇಲೆ ಏನು ಮಾಡಬೇಕು ಅಂದರೆ ನೋಡಿ, ಒಂದು ಎಂಡ್ ಬಂದು ಫ್ರೀಯಾಗಿ ಈ ಥರ ಬಿಟ್ಟಿರಬೇಕಾಗುತ್ತೆ. ಫ್ರೀಯಾಗಿ ಬಿಡಿ, ಈ ಥರ ನಾಟ್ ಮಾಡಬೇಡಿ, ಒಂದು ಸೈಡ್ ಮಾತ್ರ ನಾಟ್ ಮಾಡ್ಕೊಳ್ಳಿ. ಓಕೆ? ಸೊ ನೋಡಿ, ಈ ರೀತಿ ಕಟ್ ಮಾಡಿಬಿಡಿ. ಒಂದು ಸೈಡ್ ಮಾತ್ರ ನೀವು ನಾಟ್ ಮಾಡಿಕೊಂಡು ರೆಡಿ ಇಟ್ಕೊಳ್ಳಿ, ಇನ್ನೊಂದು ಸೈಡು ಈ ಥರ ಫ್ರೀಯಾಗಿ ಬಿಟ್ಬಿಡಿ. ಓಕೆನಾ? ಕ್ಲಿಯರ್ ಅನ್ಕೋತೀನಿ. ಸೊ ನೋಡಿ, ಈ ಸ್ಟಿಚ್ ಎಲ್ಲೆಲ್ಲ ಯೂಸ್ ಆಗುತ್ತೆ ಅಂದರೆ ನಿಮಗೆ ಬ್ಲೌಸ್ಗೆ ಬಾರ್ಡರ್ ಲೈನಲ್ಲಿ ಮಾಡ್ಬೋದು, ಅಥವಾ ಸಿಂಪಲಾಗೆ ಮಾಡಬೇಕು, ನಿಮಗೆ ನೆಕ್ ಲೈನ್ ಇರಬೇಕು ಅಂದರೆ ಈ ಸ್ಟಿಚ್ಚನ್ನ ಯೂಸ್ ಮಾಡ್ಕೊಬೋದು ನೀವು, ಅಥವಾ ಸ್ಲೀವ್ಸ್ ಪಾರ್ಟಲ್ಲೂ ವರ್ಕ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಕೇರ್ಫುಲ್ಲಾಗಿ ವೀಡಿಯೋ ವಾಚ್ ಮಾಡಿ ಕಲ್ತ್ಕೊಳ್ಳಿ ಮಾಡಿ. ನೋಡಿ, ಈ ರೀತಿ ಫಸ್ಟ್ ಲೈನ್ನ ಡ್ರಾ ಮಾಡ್ಕೊಬೇಕಾಗುತ್ತೆ. ನೀವು ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರೋ ಅಲ್ಲಿ ಈ ಥರ ಫಸ್ಟ್ ಡ್ರಾ ಮಾಡ್ಕೊಳ್ಳಿ. ಕೆಳಗಡೆಯಿಂದ ನೋಡಿ, ಈ ರೀತಿ ಫ್ರೇಮ್ಗೆ ನಾನು ಆಲ್ರೆಡಿ ಎಲ್ಲ ಫಿಕ್ಸ್ ಮಾಡಿದ್ದೀನಿ. ಆ ವಿಡಿಯೋ ಹೋಗಿ ನೋಡಿ ಯಾವ ರೀತಿ ನಾನು ಬಟ್ಟೆ ಫ್ರೇಮ್ಗೆ ಫಿಕ್ಸ್ ಮಾಡಿದ್ದೀನಿ ಅಂತ. ಈ ರೀತಿ ಥ್ರೆಡ್ಡನ್ನ ನೋಡಿ, ಥ್ರೆಡ್ಡಿನ ಕೆಳಗಡೆಯಿಂದ ತೊಗೊಬೇಕಾಗುತ್ತೆ, ಸೂಜಿ ಮೇಲ್ಗಡೆ. ಸೊ ಅದಾಯ್ತಲ್ವಾ? ಸೊ ನೆಕ್ಸ್ಟ್ ಏನು ಮಾಡಬೇಕು ನೋಡಿ, ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿ. ಇಲ್ಲಿ ಪರ್ಟಿಕ್ಯುಲರಾಗಿ ಏನು ಅಂದರೆ ಹ್ಯಾಂಡ್ ಎಂಬ್ರಾಯ್ಡ್ರಿನಲ್ಲಿ ನಿಮಗೆ ಈಕ್ವಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾಗುತ್ತೆ. ಆವಾಗಲೇ ನಿಮಗೆ ಅದು ಡಿಸೈನು ಚೆನ್ನಾಗಿ ಕಾಣಿಸೋದು. ಓಕೆನಾ? ಸೊ ನೋಡ್ಬೋದು, ಸ್ವಲ್ಪ ಡಿಸ್ಟೆನ್ಸಲ್ಲಿ ಚೈನ್ ತುಂಬ ಲಾಂಗಾಗೂ ತೊಗೊಬೇಡಿ, ಡಿಸ್ಟೆನ್ಸು ಸ್ವಲ್ಪ ಹತ್ರ ತೊಗೊಳ್ಳಿ. ಆಗಲೇ ಹೇಳ್ದಂಗೆ ಇದು ಡಬಲ್ ಕಲರಲ್ಲಿ ಮಾಡ್ತಾಯಿದ್ದೀನಲ್ವಾ? ಸೊ ನೋಡಿ, ಒಂದು ಎಲ್ಲೋ ಮತ್ತು ನೋಡಿ ಸೂಜಿ ಕೆಳಗಡೆಯಿಂದ ದಾರ ತೊಗೊಬೇಕು. ಓಕೆನಾ? ಕ್ಲಿಯರ್ ಅನ್ಕೋತೀನಿ. ಸೊ ನೋಡಿ, ಈ ರೀತಿ ತೊಗೊಂಡು ಯಾವ ಕಲರ್ ಫಸ್ಟ್ ಮಾಡ್ತಾ ಇದ್ದೀರೋ ಆ ಕಲರು ಸೂಜಿ ಕೆಳಗಡೆಯಿಂದ ಈ ಥರ ದಾರ ತೊಗೊಂಡು ನಿಮಗೆ ನೋಡಿ ಈ ಥರ ಜಸ್ಟ್ ಎಳ್ಕೊಂಡ್ರೆ ಆಯಿತು. ನೀಟಾಗಿ ನೋಡಿ, ಅದು ಚೈನ್ ಸ್ಟಿಚ್ಚು ಫಾರ್ಮ್ ಆಗುತ್ತೆ. ಅದು ಯೆಲ್ಲೋ ಕಲರಲ್ಲಿ ಮಾಡಿದ್ದೀನಿ, ಯೆಲ್ಲೋ ಮತ್ತು ಗ್ರೀನು. ಯಾವ ಕಲರಲ್ಲಿ ಮಾಡ್ತೀರೋ ನೀವು ಫಸ್ಟ್ ಆ ಥ್ರೆಡ್ಡನ್ನ ನಿಮ್ಮ ಲೆಫ್ಟ್ ಸೈಡಲ್ಲಿ ಇಟ್ಕೋಬೇಕಾಗುತ್ತೆ. ಈಗ ನೆಕ್ಸ್ಟು ನಾನು ಗ್ರೀನಲ್ಲಿ ಮಾಡ್ತಾಯಿದ್ದೀನಲ್ವಾ? ನೋಡಿ, ನನಗೆ ಲೆಫ್ಟಲ್ಲಿ ಇದೆ ಅದು ಗ್ರೀನ್, ನೋಡ್ಬೋದು ನೀವು. ಈಗ ನಾನು ಯಾವ ರೀತಿ ತೋರಿಸಿದ್ದೀನೋ ವೀಡಿಯೋದಲ್ಲಿ ಅದೇ ರೀತಿ ನೀವು ನೋಡಿ ಈ ಥರ ಲೆಫ್ಟ್ ಹ್ಯಾಂಡಲ್ಲಿ ಹೋಲ್ಡ್ ಮಾಡ್ಕೊಳ್ಳಿ. ಹೋಲ್ಡ್ ಮಾಡಿ ನೋಡಿ, ಮತ್ತೆ ಅದೇ ಡಿಸ್ಟೆನ್ಸ್ ಚೈನ್ ಫಸ್ಟ್ ಹಾಕಿರ್ತೀರಲ್ಲ ಆ ಚೈನಿಂದ ಒಳಗಡೆಯಿಂದನೇ ನೀವು ತೊಗೊಬೇಕಾಗುತ್ತೆ. ಓಕೆನಾ? ತುಂಬ ಹತ್ರನೂ ಬೇಡ. ನೋಡಿ, ನೋಡಿ ಈ ಥರ ಡಿಸ್ಟೆನ್ಸು ಮೇಂಟೈನ್ ಮಾಡಿ. ಈ ರೀತಿ ತೊಗೊಂಡು ಸೂಜಿ ಕೆಳಗಡೆನೇ ಪ್ರತಿ ಸಲ ಸೂಜಿ ಕೆಳಗಡೆಯಿಂದನೇ ದಾರ ತೊಗೊಂಡು ದಾರನ ಹಾಕಿ ಈ ಥರ ಸೂಜಿನ ಎಳಿಬೇಕಾಗುತ್ತೆ. ಓಕೆನಾ? ಈ ಥರ ತೆಗೆದಾಗ ನಿಮಗೆ ಚೈನ್ ಸ್ಟಿಚ್ಚು ಫಾರ್ಮ್ ಆಗುತ್ತೆ. ತುಂಬಾ ಸಿಂಪಲ್ ಇದೆ, ನಾನು ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಿ. ತುಂಬ ವೀಡಿಯೋ ಸ್ಲೋ ಆಗಿ ಮಾಡಿದ್ದೀನಿ, ನಿಮಗೆ ಅರ್ಥ ಆಗಲಿ, ಎಸ್ಪೆಷಲಿ ಬಿಗಿನರ್ಸ್ಗೆ ಅಂತೇಳಿ. ಸೊ ಕೇರ್ಫುಲ್ಲಾಗಿ ವಾಚ್ ಮಾಡಿ ವೀಡಿಯೋನ. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ಯೆಲ್ಲೋ ಕಲರಲ್ಲಿ ಮಾಡ್ತಾಯಿದ್ದೀನಲ್ವಾ? ಸೊ ಅಗೇನ್ ಮತ್ತೆ ಲೆಫ್ಟ್ ಹ್ಯಾಂಡಲ್ಲಿ ಹೋಲ್ಡ್ ಮಾಡಿಕೊಂಡು ಈ ರೀತಿ ವೀಡಿಯೋದಲ್ಲಿ ತೋರಿಸೋ ಹಾಗೆ ಈ ಥರ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಚೈನ್ ಸ್ಟಿಚ್ ಮಾಡಿದ್ದೀರಲ್ವ ಪ್ರೀವಿಯಸ್ಸು, ಆ ಒಳಗಡೆಯಿಂದನೇ ನಿಮಗೆ ಈ ಥರ ಸೇಮ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ನಿಮಗೆ ಒಂದು ಅಂದಾಜಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ ಎಷ್ಟು ಅಂತ. ಸೊ ಚಿಕ್ಕದಾಗಿ ಮಾಡಿ, ಆದಷ್ಟು ಸ್ವಲ್ಪ ತೊಗೊಳ್ಳಿ ಪಾಯಿಂಟ್. ಓಕೆನಾ? ಸೊ ಈ ಥರ ಚೈನ್ ಸ್ಟಿಚ್ಚು ಫಾರ್ಮ್ ಆಯ್ತಲ್ವಾ? ಸೊ ಇದಾದಮೇಲೆ ಏನು ಮಾಡಬೇಕು ನೋಡಿ, ನೆಕ್ಸ್ಟು ಈ ಥರ ಜಸ್ಟ್ ಅಡ್ಜಸ್ಟ್ ಮಾಡಿದ್ರೆ ಆಯಿತು. ಮತ್ತು ನೋಡಿ, ಸಪೋಸ್ ಇಲ್ಲ ನಮಗೆ ಸೇಮ್ ಕಲರಲ್ಲಿ 2 ಲೈಕ್ ಯೆಲ್ಲೋ ಕಲರಲ್ಲಿ 2 ಚೈನ್ ಮಾಡಬೇಕು, ಮತ್ತು ಅಗೇನ್ ಗ್ರೀನ್ ಕಲರಲ್ಲಿ 2 ಚೈನ್ ಮಾಡಬೇಕು ಅಂದರೆ ಒಂದ್ಸಲಿ ಯೆಲ್ಲೋ ಕಲರಲ್ಲಿ 2 ಸಲ ಮಾಡಬೇಕು, ನೆಕ್ಸ್ಟ್ ಗ್ರೀನ್ ಕಲರಲ್ಲಿ 2 ಚೈನ್ ಮಾಡಬೇಕು. ಸೊ ಆಲ್ಟರ್ನೇಟ್ ಅಲ್ಲ, ನಿಮಗೆ ಆಲ್ಟರ್ನೇಟ್ ಬೇಕಾದರೂ ಮಾಡ್ಕೋಬೋದು, ಏನು ಬೇಕಾದ್ರೂ ಮಾಡ್ಬೋದು. ನೋಡಿ, ಈ ರೀತಿ ಕೆಳಗಡೆ ನೀವು ಕಾಣಿಸುತ್ತೆ, ತಂಬನ್ನು ನಾನು ಹೋಲ್ಡ್ ಮಾಡಿ ಅಂದರೆ ಫಿಂಗರ್ಸ್ನ ಸ್ವಲ್ಪ ಸಪೋರ್ಟಾಗಿ ತೊಗೊಂಡು ಮಾಡ್ತಾಯಿದ್ದೀನಿ ಕೆಳಗಡೆಯಿಂದ. ಅದೇ ತೋರಿಸಿ ನಿಮಗೆ ವೀಡಿಯೋದಲ್ಲಿ. ಸೊ ನೋಡಿ, ಈ ರೀತಿ ನಿಮಗೆ ಮಾಡ್ಬೋದು. ಓಕೆನಾ? ಸೊ ನೋಡಿ, ಈ ಥರ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಂಡು ಹೋಗ್ಬೋದು. ನಾನು 2 ಯೆಲ್ಲೋನಲ್ಲಿ ಮಾಡಿದ್ದೀನಿ ನೋಡಿ ಫಸ್ಟು, ಆಮೇಲೆ 2 ಗ್ರೀನಲ್ಲಿ ಮಾಡ್ತೀನಿ. ಆ ಥರನೂ ಮಾಡ್ಕೋಬೋದು, ಅಥವಾ ಆಲ್ಟರ್ನೇಟ್ ಮಾಡ್ಬೋದು. ಆಲ್ಟರ್ನೇಟ್ ಅಂದರೆ ಒಂದು ಸಲ ಯೆಲ್ಲೋ, ಒಂದು ಸಲ ಗ್ರೀನ್, ಆರ್ 2 ಸಲ ಗ್ರೀನು, 2 ಸಲ ಯೆಲ್ಲೋ. ಆ ಥರ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು, ಅದು ನಿಮ್ಮ ಚಾಯ್ಸು. ಆ್ಯಕ್ಚುಲಿ ಇದು ಡಬಲ್ ಕಲರಲ್ಲಿ ಚೈನ್ ಸ್ಟಿಚ್ಚು ವರ್ಕ್ ಮಾಡ್ತದೆ. ಪ್ರತಿ ಸಲ ನೋಡಿ, ಸೂಜಿ ಕೆಳಗಡೆಯಿಂದನೇ ದಾರ ತೊಗೊಬೇಕು. ಸೂಜಿ ಇರುತ್ತಲ್ವ, ಅದು ಕೆಳಗಡೆಯಿಂದ ದಾರ ಪಾಸ್ ಮಾಡಿ ಈ ಥರ ಎಳಿಬೇಕು ಅಷ್ಟೇ, ಜಸ್ಟ್ ಸಿಂಪಲ್ಲು.
ಚೈನ್ ಸ್ಟಿಚ್ ತುಂಬಾ ಈಸಿಯಾಗಿದೆ ಅಲ್ವಾ. ಸೊ ನೀವು ಪ್ರಾಕ್ಟೀಸ್ ಮಾಡಿ, ಫಸ್ಟು ವಿಡಿಯೋ ವಾಚ್ ಮಾಡಿ ಕೇರ್ಫುಲ್ಲಾಗಿ, ಯಾವ ರೀತಿ ಬಟ್ಟೆಗೆ ಅಂದರೆ ಫ್ರೇಮ್ಗೆ ಫಿಕ್ಸ್ ಮಾಡೋದು ಬಟ್ಟೆನ ಅಂತ ಅದು ವಾಚ್ ಮಾಡ್ಕೊಂಬನ್ನಿ. ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ. ಸೊ ಚೆಕ್ ಮಾಡಿ. ಸೊ ನೋಡಿ ಈ ರೀತಿ, ಓಕೆನಾ. ಸೊ ಈ ರೀತಿ ಮಾಡಿ ಪ್ರತಿ ಸಲನೂ ನೀವು ಯಾವ ಕಲರಲ್ಲಿ ವರ್ಕ್ ಮಾಡ್ತೀರೋ ಅದು ನಿಮಗೆ ಲೆಫ್ಟಲ್ಲಿ ಇರಬೇಕು. ಅದನ್ನು ಹೋಲ್ಡ್ ಮಾಡ್ಕೊಳ್ಳಿ. ಲೆಫ್ಟ್ ಹ್ಯಾಂಡಲ್ಲಿ ನೀವು ಅಂದರೆ ಲೆಫ್ಟ್ ಫಿಂಗರಲ್ಲಿ ಈ ಥರ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಈ ಥರ ಸಿಂಪಲಾಗಿ ನೀವು ಈ ಥರ ನೋಡಿ ಪ್ರತಿ ಸಲನೂ ಸೂಜಿ ಕೆಳಗಡೆಯಿಂದನೇ ದಾರ ಪಾಸ್ ಮಾಡಿ ಈ ಥರ ಜಸ್ಟ್ ಎಳ್ಕೊಂಡ್ರೆ ಆಯಿತು. ನೋಡಿ ರೆಡಿ ಆಯಿತು ಚೈನ್ ಸ್ಟಿಚ್ಚು. ತುಂಬಾ ಈಸಿ ಇದೆ ನಿಮಗೆ, ಎಸ್ಪೆಷಲಿ ಬಿಗಿನರ್ಸ್ಗಂತಲೇ ಆವಾಗಲೇ ಹೇಳಿದಾಗೆ ನಿಮಗೆ ತುಂಬ ಸ್ಲೋ ಆಗಿ ತೋರಿಸಿದ್ದೀನಿ. ಯಾಕೆ ಅಂದರೆ ಇನ್ ಕೇಸ್ ಏನಾದರೂ ಬಿಗಿನರ್ಸ್ಗೂ ಬಂದು ವಿಸಿಟ್ ಮಾಡಿದ್ರೆ ಡೆಫಿನೆಟಾಗಿ ಈ ವಿಡಿಯೋ ಯೂಸ್ ಆಗಬೇಕಲ್ವಾ. ಸೊ ಹಾಗಾಗಿ ಏನಾದರೂ ಕಲ್ತ್ಕೊಂಡು ಹೋಗ್ಬೇಕಲ್ವಾ. ನೀವು ವಿಡಿಯೋ ವಾಚ್ ಮಾಡಿದಾಗ ಅದರಿಂದ ನಿಮಗೇನಾದರೂ ಬೆನಿಫಿಟ್ ಸಿಗಬೇಕಲ್ವಾ. ಸೊ ಹಾಗಾಗಿ ಇದು ಬಿಗಿನರ್ಸ್ಗಂತಲೇ ಹೇಳಿ ನಾನು ಕಂಪ್ಲೀಟಾಗಿ ಸ್ಲೋನಲ್ಲೇ ಮಾಡಿ ತೋರಿಸಿದ್ದೀನಿ. ಪ್ರತಿ ಸಲಿನೂ ಇದೇ ರೀತಿ ನೀವು ಮಾಡ್ಕೊಂಡು ಹೋಗ್ಬೋದು, ಓಕೆನಾ. ಫುಲ್ಲು ಎಲ್ಲಿ ತನಕ ಬೇಕೋ ಅಲ್ಲಿ ತನಕ ನೀವು ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೋದು. ನೋಡಿ ಈ ರೀತಿಯೇ ಇದೆ. ಸೊ ಸಿಂಪಲ್ ಇದು, ಓಕೆನಾ. ಎಲ್ಲರೂ ಪ್ರಾಕ್ಟೀಸ್ ಮಾಡಿ ಹೇಗೆ ಬಂತು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಓಕೆನಾ. ಸೊ ನೋಡಿ ಈ ರೀತಿ ಮತ್ತೆ ಮಾಡಿಕೊಂಡು ಎಂಡು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಇನ್ನೊಂದು ಸ್ಟಿಚ್ ಹಾಕಾದ್ಮೇಲೆ ನಿಮಗೆ ಎಂಡು ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಬೋದು. ತುಂಬ ಟೈಟಾಗೂ ಎಳಿಬೇಡಿ, ತುಂಬ ಲೂಸಾಗೂ ಬೇಡ. ನಾರ್ಮಲಾಗೆ ಜಸ್ಟ್ ಮೀಡಿಯಮಾಗೆ ಇದು ಮಾಡಿಕೊಂಡ್ರೆ ಆಯಿತು. ತುಂಬ ಜೋರಾಗಿ ಎಳಿಬೇಡಿ ಥ್ರೆಡ್ಡನ್ನ, ಓಕೆನಾ, ಕಟ್ಟಾಗ್ಬಿಡುತ್ತೆ. ಸೊ ಈ ಥರ ಮಾಡಿಕೊಂಡು ಹೋಗಿ, ಓಕೆನಾ. ತುಂಬಾ ಈಸಿ ಅದೆಯಲ್ವಾ. ಸೊ ನೋಡಿ ಎಸ್ ರೆಡಿ ಆಯಿತು, ಓಕೆನಾ. ನೆಕ್ಸ್ಟ್ ಏನು ಮಾಡಬೇಕು ನೋಡಿ, ಎಂಡ್ ಮಾಡಬೇಕಾದ್ರೆ ನೀವು ಏನು ಮಾಡಬೇಕು ಅಂದರೆ, ಸೊ ಅದು ಚೈನ್ ಸ್ಟಿಚ್ ಹಾಕಿರ್ತೀರಲ್ವ, ಅದು ಹೊರಗಡೆ ನೋಡಿ ತೋರಿಸ್ತಾ ಇದ್ದೀನಲ್ವಾ, ಹೊರಗಡೆಯಿಂದ ಈ ಥರ ಸೂಜಿನ ಹಾಕಿ ಫ್ರೇಮ್ದು ಬ್ಯಾಕ್ ಸೈಡ್ ಇರುತ್ತಲ್ವಾ, ಬ್ಯಾಕ್ ಸೈಡಲ್ಲಿ ಈ ಥರ ನಾಟ್ ಮಾಡಬೇಕಾಗುತ್ತೆ. ತೋರಿಸ್ತೀನಿ ರೀ ಅದನ್ನು ನೋಡಿ. ಫ್ರೇಮ್ ಬ್ಯಾಕ್ ಸೈಡ್ ಈ ಥರ ಕಾಣಿಸ್ತಾ ಇದೆಯಲ್ವಾ. ಸೊ ಫ್ರೇಮು ಬ್ಯಾಕ್ ಸೈಡಲ್ಲಿ ಈ ಥರ ನಾರ್ಮಲ್ ನಾಟ್ ಮಾಡೋದು ಹೇಗೆ ಅಂದರೆ, ಈ ಥರನ ಸೂಜಿನ ಹಾಕ್ಕೊಂಬಿಟ್ಟು, ಸೊ ನೋಡಿ ಈ ಥರ ಸೂಜಿನ ಈ ಥರ ಹಾಕ್ಕೊಂಡು ನಾಟ್ ಮಾಡಿ, ಓಕೆನಾ. ಈ ಥರ ಸೂಜಿಗೆ ಒಂದು 2-3 ಸಲ ದಾರನ ರೊಟೇಟ್ ಮಾಡಿಕೊಂಡು ಈ ಥರ ನಾಟ್ ಮಾಡಿದ್ರೆ ಆಯಿತು. ನಾಟ್ ಮಾಡಿ ನೆಕ್ಸ್ಟ್ ಕಟ್ ಮಾಡಿದ್ರೆ ಆಯಿತು. ಈ ಥರ ನೋಡಿ ನಾಟ್ ಮಾಡಿ ಸ್ಟಿಫಾಗಿ ನಾಟ್ ಮಾಡಾದ್ಮೇಲೆ ಕಟ್ ಮಾಡಿದ್ರೆ ಆಯಿತು. ನೋಡಿ ಅಷ್ಟೇ, ಬ್ಯಾಕ್ ಸೈಡಲ್ಲಿ ಈ ಥರ ನಾಟ್ ಮಾಡಬೇಕು. ಪ್ರತಿ ಸಲ ನೀವು ಎಂಡ್ ಮಾಡಬೇಕಾದ್ರೆ ಇದೇ ರೀತಿ ಫ್ರೇಮ್ದು ಬ್ಯಾಕ್ ಸೈಡಲ್ಲಿ ಈ ಥರ ನೀವು ನಾಟ್ ಮಾಡಿದ್ರೆ ಆಯಿತು. ನಾಟ್ ಮಾಡಿ ಕಟ್ ಮಾಡಿ ಅಷ್ಟೇ, ರೆಡಿ ಆಯಿತು ನೋಡಿ ಚೈನ್ ಸ್ಟಿಚ್ಚು. ಅಂದರೆ ಡಬಲ್ ಕಲರಲ್ಲಿ ನಿಮಗೆ ಚೈನ್ ಸ್ಟಿಚ್ಚು ರೆಡಿ ಆಗುತ್ತೆ. ಅದನ್ನು ಮ್ಯಾಜಿಕ್ ಸ್ಟಿಚ್ ಅಂತಲೂ ಕರಿತೀವಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ವಾ. ಸೊ ಇಷ್ಟ ಆಯಿತು ಅಂದ್ಕೊತೀನಿ. ನೋಡ್ಬೋದು ಫೈನಲ್ ಲುಕ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ತುಂಬ ಕ್ಲೋಸಲ್ಲಿ ತೋರಿಸಿದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಐ ಹೋಪ್ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.